ಒಂದು ಪ್ರಶ್ನೆಗೆ ಪ್ರಾಮಾಣಿಕವಾಗಿ ಉತ್ತರಿಸಿ. ದಿನದಲ್ಲಿ 2-3 ಬಾರಿ ಗ್ಯಾಸ್ ಆಗುತ್ತಿದೆಯಾ? ಊಟ ಮಾಡಿದ ತಕ್ಷಣ ಹೊಟ್ಟೆ ಉಬ್ಬುತ್ತಿದೆಯಾ? ಬೆಳಗ್ಗೆ ಎದ್ದ ತಕ್ಷಣ ಬಾಯಲ್ಲಿ ಹುಳಿತನ ಅಥವಾ ಎದೆಯಲ್ಲಿ ಉರಿಯಾಗುತ್ತಿದೆಯಾ? ಹಾಗಾದರೆ ಸಮಸ್ಯೆ ಕೇವಲ ನಿಮ್ಮ ಹೊಟ್ಟೆಯಲ್ಲಿರಬಹುದು ಅಂತಲ್ಲ. ನಿಮ್ಮ ಕರುಳಿನಲ್ಲಿರುವ ಕೋಟ್ಯಂತರ ಒಳ್ಳೆಯ ಬ್ಯಾಕ್ಟೀರಿಯಾಗಳು ಸಹಾಯಕ್ಕಾಗಿ ಕೂಗುತ್ತಿರಬಹುದು. ಹೌದು, ನಿಮ್ಮ ದೇಹದ 2ನೇ ಮೆದುಳು ಎಂದು ಕರೆಯಲ್ಪಡುವ ಗಟ್ ಅಸ್ವಸ್ಥವಾದರೆ ಹಲವು ಸಮಸ್ಯೆಗಳು ಶುರುವಾಗಬಹುದು. ಗ್ಯಾಸ್ಟ್ರೈಟಿಸ್, ಅಜೀರ್ಣ, ಹೊಟ್ಟೆಯುಬ್ಬರ, ಪದೇ ಪದೇ ಕೆಲವಾಯು, ಆಯಾಸ ಮತ್ತು ರೋಗ ನಿರೋಧಕ ಶಕ್ತಿ ಕಡಿಮೆಯಾಗುವ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಆದರೆ ಸಂತೋಷದ ವಿಷಯ ಏನೆಂದರೆ, ನಮ್ಮ ಅಜ್ಜ ಅಜ್ಜಿಯರು ಬಳಸುತ್ತಿದ್ದ ಒಂದು ಸರಳ ಮನೆಮದ್ದು ಈ ಸಮಸ್ಯೆಗಳನ್ನು ನಿಯಂತ್ರಿಸಲು ಸಹಾಯ ಮಾಡಬಹುದು. ಅದು ಏನು ಎಂದು ತಿಳಿದುಕೊಳ್ಳೋಣ. ನಾನು ಡಾಕ್ಟರ್ ಶಿವಾನಂದ ಅಂಗಡಿ, ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞ, ಅಲ್ಟ್ರಾಸೌಂಡ್ ಸ್ಪೆಷಲಿಸ್ಟ್ ಹಾಗೂ ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್. ಪ್ರಗತಿ ಕ್ಲಿನಿಕ್, ವಿಜಯ ಟಾಕೀಸ್ ಕಾಂಪ್ಲೆಕ್ಸ್, CBT, ಧಾರವಾಡ. ನಮಸ್ಕಾರ ಬಂಧುಗಳೇ. ನನ್ನದೊಂದು ನೆಚ್ಚಿನ ಮಾತು ಯಾವಾಗಲೂ ನೆನಪಿಡಿ: ಯಾರ ಹೊಟ್ಟೆ ಖುಷಿಯಾಗಿರ್ತದೆಯೋ ಅವರು ಇಡೀ ಜೀವನವನ್ನು ಆನಂದಿಸಬಲ್ಲರು. ನಮ್ಮ ಬದಲಾದ ಇಂದಿನ ಲೈಫ್ ಸ್ಟೈಲ್ ಮತ್ತು ಫುಡ್ ಹ್ಯಾಬಿಟ್ಸ್ ಇದಕ್ಕೆ ಕಾರಣ. ಅತಿಯಾದ ಖಾರ, ಮಸಾಲೆಯುಕ್ತ ಎಣ್ಣೆ ಪದಾರ್ಥ, ಜಂಕ್ ಫುಡ್ ತಿನ್ನುವುದು ಒಂದು ಪ್ರಮುಖ ಕಾರಣ. ಜೊತೆಗೆ ಸರಿಯಾದ ಸಮಯಕ್ಕೆ ಊಟ ಮಾಡದಿರುವುದು, ಮಾನಸಿಕ ಒತ್ತಡ, ನಿದ್ರೆಯ ಕೊರತೆ ಮತ್ತು ದೈಹಿಕ ಶ್ರಮ ಇಲ್ಲದಿರುವುದು ಜೀರ್ಣಕ್ರಿಯೆಯನ್ನು ನಿಧಾನಗೊಳಿಸುತ್ತದೆ. ನಮ್ಮ ಕರುಳಿನಲ್ಲಿರುವ ಕೋಟ್ಯಂತರ ಸೂಕ್ಷ್ಮಾಣುಜೀವಿಗಳು ಅಥವಾ ಗಟ್ ಬಯೋಮ್ ಆಹಾರ ಜೀರ್ಣ ಮಾಡಲು ಮತ್ತು ವಿಟಮಿನ್ B ಉತ್ಪತ್ತಿ ಮಾಡಲು ಅತ್ಯಂತ ಅವಶ್ಯಕ. ನಮ್ಮ ಅಜ್ಜ ಅಜ್ಜಿಯರು ಬಳಸುತ್ತಿದ್ದ ಆ ಅದ್ಭುತ ಮನೆಮದ್ದು ಎಂದರೆ ಸಾಂಪ್ರದಾಯಿಕ ಗಂಜಿ ಅಥವಾ ಫರ್ಮೆಂಟೆಡ್ ರೈಸ್ ವಾಟರ್. ಇದರಲ್ಲಿರುವ ಪ್ರೊಬಯೋಟಿಕ್ಸ್ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ನಿಯಂತ್ರಿಸುತ್ತದೆ. ರಾತ್ರಿ ಉಳಿದ ಅನ್ನಕ್ಕೆ ನೀರು ಹಾಕಿ ಇಟ್ಟು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯುವುದು ತುಂಬಾ ಲಾಭದಾಯಕ. ಇದರೊಂದಿಗೆ ದಿನಕ್ಕೆ 3-4 ಲೀಟರ್ ನೀರು ಕುಡಿಯಿರಿ. ನಿಮ್ಮ ಹೊಟ್ಟೆಯನ್ನು ಆರೋಗ್ಯವಾಗಿಟ್ಟುಕೊಳ್ಳಿ, ಜೀವನವನ್ನು ಎಂಜಾಯ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಪ್ರಗತಿ ಕ್ಲಿನಿಕ್ ಅಥವಾ ಪ್ರಗತಿ ನರ್ಸಿಂಗ್ ಹೋಮ್ಗೆ ಭೇಟಿ ನೀಡಿ. ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಪ್ರಗತಿ ಕ್ಲಿನಿಕ್ ಧಾರವಾಡನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.